ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ, ಯಾವುದೇ ಒತ್ತಡಕ್ಕೆ ಮಣಿದು ನಾನು ಆಗಿದ್ದು ಅಲ್ಲ ಅನ್ನುವಂಥದ್ದು. ಓಕೆ, ನೀವು ಸನ್ಯಾಸಿ ಆಗಿದ್ದೀರಿ. ನಿಮ್ಮ ಅಕ್ಕ ಹೇಳಿದರು ಆಧ್ಯಾತ್ಮದತ್ತ ಒಲವು ಖಂಡಿತವಾಗ್ಲೂ ಅವರಿಗೆ ಇರಲಿಲ್ಲ, ಆದರೆ ಮದುವೆ ವಿಚಾರಗಳು ಬರುವಾಗ ಅವರು ಕೋಪಗೊಳ್ತಾ ಇದ್ದರು, ಅವರು ಒಳ್ಳೆ ಎಜುಕೇಟೆಡ್ ಆಗಿರೋ ಕಾರಣದಿಂದಾಗಿ ಅವರಿಗೆ ಬಿಟ್ಟಿದ್ವಿ ಅನ್ನುವಂಥದ್ದು. ಆದರೆ ಸನ್ಯಾಸಿ ಅಂತಂದ ತಕ್ಷಣ ಅರಿಷಡ್ವರ್ಗಗಳ ಬಗ್ಗೆ ನಾವು ಹೇಳಿದ್ವಿ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ. ಆಲ್ರೆಡಿ ನಾನು ಸನ್ಯಾಸಿ ಆಗ್ತೇನೆ ಅಂತ ಮೊದಲೇ ಗೊತ್ತಿದ್ದರೆ ಅವರು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕ್ರಮಗಳನ್ನು ಕೈಗೊಂಡಿರ್ತಾರೆ. ಓಕೆ, ವಾಟ್ ಎವರ್ ಇಟ್ ಮೇ ಬಿ. ಇನ್ನೊಂದು ಕಡೆ ನಮ್ಮಲ್ಲಿ ನಾವು ನೋಡಿದ್ದೀವಿ, ರಾಮಕೃಷ್ಣ ಪರಮಹಂಸರಂಥ ದಾರ್ಶನಿಕರನ್ನು ನಾವು ನೋಡಿದ್ವಿ. ಅವರಿಗೆ ಮದುವೆ ಆಗಿತ್ತು, ಶಾರದಾ ದೇವಿ ಅವರ ಪತ್ನಿ ಆಗಿದ್ದರು. ಆದರೂ ಕೂಡ ಇಡೀ ಭಾರತ ಅವರನ್ನು ಮಹಾನ್ ಸ್ವಾಮೀಜಿಗಳಂತ ಹೇಳಿ ಅವರನ್ನು ಮಾನ್ಯ ಮಾಡುತ್ತೆ. ನೀವು ಹೇಳಿದ್ರಿ ನಿಮಗೆ ಬಹಳ ಕೋಪ ಬರ್ತಿತ್ತು ಅನ್ನುವಂಥದ್ದು. ಸೊ ಯಾವ ರೀತಿಯಲ್ಲಿ ಅವೆಲ್ಲವನ್ನೂ ನೀವು ಕಂಟ್ರೋಲ್ ಮಾಡ್ತೀರಿ? ಹೇಗೆ ನೀವು ಅರಿಷಡ್ವರ್ಗಗಳನ್ನು ಜಯಿಸ್ತೀರಿ? ಹೇಗೆ ಇಂದ್ರಿಯ ನಿಗ್ರಹಗಳನ್ನು ಮಾಡ್ಕೋತೀರಿ? ಯಾಕಂತಂದರೆ ನೀವು ಯಾವುದೋ ಒಂದು ಸನ್ಯಾಸಿ ಅಥವಾ ಸ್ವಾಮೀಜಿ ಫ್ಯಾಮಿಲಿಯಿಂದ ಬಂದವರಲ್ಲ, ಆ್ಯಸ್ ಯೂಶ್ವಲ್ ನಿಮ್ಮ ಹಾಗೆ ಬಂದವರು. ನೀವು ಅದಕ್ಕೆ ಹೇಳ್ತಾ ಇದ್ದೀನಿ, ಏನು ಮಾಡ್ತೀರಿ ಅದಕ್ಕೆ? ಯಾಕೆ ನೀವು ಅದನ್ನು ಇಂದ್ರಿಯ ನಿಗ್ರಹ ಮಾಡ್ತೀರಿ ಅಂತ ನಾವು ಹೇಗೆ ಅಂದ್ಕೋಬೇಕು? ಸತತವಾಗಿ ನಾವು ಭಗವಂತನ ಸನ್ನಿಧಿಯಲ್ಲಿ ಇದ್ಕೊಂಡು ಪೂಜೆ ಪುನಸ್ಕಾರಗಳು, ಧ್ಯಾನ, ಯೋಗ ಇಂಥ ವಿಚಾರಗಳಲ್ಲೇ ಸಂಪೂರ್ಣವಾಗಿ ಮಗ್ನರಾಗಿದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಈ ದೇಶದಲ್ಲಿ ಅನೇಕ ಮಹಾತ್ಮರುಗಳು ಸಾಧಿಸಿ ತೋರಿಸಿದ್ದಾರೆ. ವಿಶೇಷವಾಗಿ ಪರಮಪೂಜ್ಯ ಗುರುಗಳು, ನನ್ನ ಗುರುಗಳು ಏನಿದ್ದಾರೆ ಅವರು ಕೂಡ ಇದನ್ನೇ ನನಗೆ ಬೋಧನೆ ಮಾಡಿದ್ದಾರೆ. ಇಂದಿನ ಲೌಕಿಕ ಜೀವನವನ್ನು ಮರೆತು ದಿನನಿತ್ಯವೂ ಕೂಡ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ಸಾಧು ಮಹಾತ್ಮರ ಜೊತೆ ಚರ್ಚೆ ಮಾಡ್ತಾ ಒಳ್ಳೆಯದನ್ನೇ ನಾವು ಮನಸ್ಸಿನಲ್ಲಿ ಯಾವಾಗಲೂ ಯೋಚನೆ ಮಾಡ್ತಾಯಿದ್ರೆ, ನಮಗೆ ಸಮಾಜಕ್ಕೆ ಒಳ್ಳೆಯದನ್ನೇ ನಾವು ಯೋಚನೆ ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹತ್ತಿರ ಈ ಅರಿಷಡ್ ವರ್ಗಗಳು ಸುಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನನ್ನ ಭಾವನೆ. ನಾನು ಈಗ ತಾನೇ ಹೆಜ್ಜೆ ಇಟ್ಟಿದ್ದೀನಿ. ಸಂಪೂರ್ಣವಾಗಿ ಭಗವಂತನಲ್ಲಿ ನನ್ನನ್ನು ಅರ್ಪಣೆ ಮಾಡಿಕೊಂಡು ಪರಮಪೂಜ್ಯ ಗುರುಗಳ ಆಶೀರ್ವಾದದಲ್ಲಿ ಪೂಜೆ ಪುನಸ್ಕಾರ, ಧ್ಯಾನ, ಈ ಅಧ್ಯಯನ ಇವುಗಳಿಗೆ ತೊಡಸ್ಕೊಡೋದ್ರ ಮೂಲಕ ಖಂಡಿತವಾಗ್ಲೂ ನೀವು ಹೇಳೋದು ನಿಜ. ಅದನ್ನು ಪ್ರಯತ್ನ ಪಡ್ಬೋದು, ದೇವರ ಸನ್ನಿಧಿಯಲ್ಲಿ ಇದ್ದರೆ ಅದಾಗತ್ತೆ ಅನ್ನುವಂಥದ್ದು. ಆದರೆ ದೇವರ ಸನ್ನಿಧಿಯಲ್ಲೇ ಇದ್ದು ಮಹಾನ್ ಸನ್ಯಾಸಿಗಳಾಗಿ ಈಗ ವಿದ್ಯಾಭೂಷಣ ಸ್ವಾಮೀಜಿಗಳಂಥವರು ಕೂಡ ನಂತರ ಆ ಒಂದು ಸನ್ಯಾಸತ್ವದಿಂದ ಅಂದರೆ ಕ್ಲಿಯರ್ ಆಗಿ ನನಗೆ ಇದು ಸಾಧ್ಯ ಆಗ್ತಿಲ್ಲ ಅನ್ನೋದನ್ನು ಸಮಾಜಕ್ಕೆ ಬಹಳ ಕ್ಲಿಯರಾಗಿ ಹೇಳಿಬಿಟ್ಟು ಅವರು ಹೊರಗೆ ಬಂದರು. ನಾಳೆ ನಿಮ್ಮ ಮನಸ್ಸು ಯಾಕೆ ಮತ್ತೆ ಚೇಂಜ್ ಆಗಿ ಮತ್ತೆ ಲೌಕಿಕ ಜೀವನವನ್ನು ಬಯಸಬಾರ್ದು? ಯಾಕಾಗದೇ ಇರಬಹುದು? ನಾನು ಈಗಾಗಲೇ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿರೋದ್ರಿಂದ ಪರಮಪೂಜ್ಯ ಗುರುಗಳ ಆಶೀರ್ವಾದ ಪಡ್ಕೊಂಡ್ಮೇಲೆ ಅದು ಯಾವತ್ತೂ ಕೂಡ ಸಕ್ಸಸ್ ಆಗುತ್ತೆ ಅನ್ನೋದು ನನಗೆ ಬಹಳ ದಿನಗಳಿಂದಲೂ ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ಅದು ನನ್ನ ಅರಿವಿಗೆ ಬಂದಿದೆ. ಹಾಗಾಗಿ ನಾನು ಈ ಸಮಾಜಕ್ಕೆ ಒಂದು ತೆರೆದ ಪುಸ್ತಕ, ಸಮಾಜಕ್ಕೆ ನನ್ನ ಅರ್ಪಣೆ ಮಾಡ್ಕೊಂಡಿದ್ದೀನಿ. ಕೃಷ್ಣ ಅನ್ನುವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇವರು ಸ್ವಾಮೀಜಿಗಳ ಆಪ್ತರು. ಕೃಷ್ಣ ಅವರೇ, ಏನು ಮಾತಾಡೋದಕ್ಕೆ ಬಯಸ್ತೀರಿ ಸ್ವಾಮೀಜಿಗಳ ಜೊತೆ? ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ನೀವು ಈ ಆಡಳಿತ ಕ್ಷೇತ್ರದಲ್ಲಿ ಈ ಗೊಂದಲ, ಈ ಸಂಘರ್ಷ, ಈ ರಾಜಕೀಯ ಒತ್ತಡ, ಇವೆಲ್ಲದರ ಮಧ್ಯೆ ತಾವು ಸಕ್ರಿಯವಾಗಿ ಕೆಲಸ ಮಾಡ್ಲಿಕ್ಕಾಗಲ್ಲ, ತಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಜಾರಿ ಮಾಡ್ಲಿಕ್ಕಾಗಲ್ಲ. ಆ ದೃಷ್ಟಿಯಿಂದ ನೀವೀಗ ಸನ್ಯಾಸ ಸ್ವೀಕರಿಸಿದ್ದೀರ. ಈ ಮಠಗಳಲ್ಲೂ ಸಾಕಷ್ಟು ಆಂತರಿಕ ಸಂಘರ್ಷಗಳಿರುತ್ತೆ. ಅದನ್ನ ನೀವು ಹೇಗೆ ಎದುರಿಸ್ತೀರಾ? ಓಕೆ, ಈಗ ಅವರು ಹೇಳಿದ ಮಾತು ಬಹಳ ಓಕೆ, ನಾನು ಅದನ್ನು ಮುಂದುವರಿಸ್ತೇನೆ. ಮಠಗಳಲ್ಲಿ ಕೂಡ ಆಂತರಿಕ ಸಂಘರ್ಷ ಇರುತ್ತೆ. ಆಮೇಲೆ ಮಠಗಳು ಅಂತ ಹೇಳುವಾಗ ಸ್ವಾಮೀಜಿಗಳು ಒಂದೊಂದು ಜಾತಿಗಳಿಗೆ ಸೀಮಿತವಾಗಿರುವಂಥದ್ದು. ಸೊ ಒಂದು ವೇಳೆ ನೀವು ಇದರಿಂದ ಬೇಸತ್ತು ಅಲ್ಲಿಗೆ ಹೋದರೂ ಸಹ ಅಲ್ಲೂ ಕೂಡ ಅಂಥದ್ದಿರುತ್ತೆ. ಯಾವ ರೀತಿ ಫೇಸ್ ಮಾಡ್ತೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮೊದಲಿಗೆ ನಾನು ನಮ್ಮ ಡಾಕ್ಟರ್ ಕೃಷ್ಣ ಸಾಹೇಬರಿಗೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ನನ್ನನ್ನು ಅವರೇ ತಹಶೀಲ್ದಾರಾಗಿ ಆಯ್ಕೆ ಮಾಡಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಅದಕ್ಕಾಗಿ ನಾನು ಋಣಿ. ತಾವು ಹೇಳಿದಾಗೆ ತಮ್ಮಂಥವರ ಆಶೀರ್ವಾದ ಇದ್ದಾಗ, ಪರಮಪೂಜ್ಯ ಗುರುಗಳ ಆಶೀರ್ವಾದ ಇದ್ದಾಗ, ಏಕೆಂದರೆ ಗುರುಗಳು ನಿಷ್ಕಲ್ಮಶ ಮನಸ್ಸಿನಿಂದ ಈ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಲಿರೋರು ಎಲ್ಲರೂ ಕೂಡ ನಿಷ್ಕಲ್ಮಶ ಮನಸ್ಸಿನಿಂದ, ನಿಸ್ವಾರ್ಥ ಭಾವನೆಯಿಂದ ಸೇವೆ ಸಲ್ಲಿಸ್ತಾ ಇರೋದ್ರಿಂದ
ಅಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲದೇ ಇರೋದ್ರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪರಮಪೂಜ್ಯ ಗುರುಗಳ ಆಶೀರ್ವಾದ ಏನಿದೆ, ಅವರ ದಿವ್ಯ ಬಯಕೆ ಏನಿದೆ, ಅದನ್ನು ಸಾಬೀತುಪಡಿಸಲಿಕ್ಕೆ ನಾನು ಕೂಡ ಪ್ರಾಮಾಣಿಕವಾಗಿ ದುಡಿತೀನಿ. ಓಕೆ ನಿಶ್ಚಲಾನಂದ ಸ್ವಾಮೀಜಿಗಳೇ, ನೀವು ಕೂಡ ಕೃಷ್ಣ ಅವರು ಕೇಳಿದಂಥ ಪ್ರಶ್ನೆಗೆ ಸೂಕ್ತ ಉತ್ತರವನ್ನೇ ಕೊಟ್ಟಿದ್ದೀರಿ. ಓಕೆ, ಅದು ನಿಮ್ಮ ಇಚ್ಛೆ. ನಿಜವಾಗ್ಲೂ ನೀವು ಬಯಸಿದ್ದೀರಿ ಲೌಕಿಕ ಜೀವನದಿಂದ ಆಧ್ಯಾತ್ಮ ಜೀವನದತ್ತ ಸ್ವಾಮೀಜಿಗಳಾಗಿದ್ದೀರಿ, ತಹಶೀಲ್ದಾರ್ ಆಗಿದ್ದೀರಿ. ಸೊ ಹಾಗಿರುವಾಗ ಕೆಲವು ಡೌಟ್ಸ್ಗಳು, ಕೆಲವು ಪ್ರಶ್ನೆಗಳು ಉದ್ಭವ ಆಗೋದು ಸಹಜ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ. ಮನೆಯವರನ್ನು ಯಾವ ರೀತಿ ಸಮಾಧಾನ ಪಡಿಸ್ತೀರಿ ಅಥವಾ ಮನೆಯವರು ಯಾವ ರೀತಿ ಸಮಾಧಾನ ಹೊಂದುತ್ತಾರೆ, ಹಾಗೆಯೇ ಮಠ ಮಾನ್ಯಗಳಲ್ಲಿ ಇರುವಂಥ ರಾಜಕೀಯ ಅವುಗಳನ್ನು ಕೂಡ ನೀವು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತೀರಿ. ಒಂದು ವೇಳೆ ಪಲಾಯನವಾದ ಆಗದೇ ಇದ್ದಿದ್ರೇ ಒಳ್ಳೆಯದು ಇದು ಅಂತ ನಾನು ಕೂಡ ಬಯಸ್ತೀನಿ. ಅಂದರೆ ವೈಯಕ್ತಿಕವಾಗಿ ಹೇಳೋದಂದರೆ ಪಲಾಯನವಾದಕ್ಕಾಗಿ ಎಲ್ಲೋ ಒಂದು ಒತ್ತಡವನ್ನು ಒಂದು ನಮಗೆ ಅದನ್ನು ಒತ್ತಡ ಇದೆ ಅಥವಾ ಏನಾದರೂ ಕಷ್ಟಗಳಾಗ್ತಾ ಇದೆ, ಅದಕ್ಕಾಗಿ ಓಡಿ ಹೋಗುವಂಥ ಪ್ರಕ್ರಿಯೆ ಆಗದಿರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದು ಸೂಕ್ತ ಅನಿಸುತ್ತೆ. ನಮ್ಮ ಜೊತೆ ಇಷ್ಟೊತ್ತು ಮಾತನಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದ. ಓಕೆ, ಇದು ಈ ಹೊತ್ತಿನ ವಿಶೇಷ ಸನ್ಯಾಸಿ ತಹಶೀಲ್ದಾರ್ ಈಗ ಸನ್ಯಾಸಿ ವಿಶೇಷ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ರಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24x7 ನೋಡ್ತಾ ಇರಿ.